ಇದೇನಿದು ವೇದಾಂತ್, ನೀನು ರೆಡಿ ಆಗಿಲ್ವಾ? ಆಫೀಸಿಗೆ ಲೇಟ್ ಆಗ್ತಿಲ್ವಾ ಅಥವಾ ನೀ ಆಫೀಸಿಗೆ ಹೋಗ್ತಾ ಇಲ್ವಾ? ಇಲ್ಲವ, ಹೋಗ್ತೀನಿ. ಅದೇ ಮತ್ತೆ ಇವತ್ತು ಆದ್ಯ ಆರ್ಗ್ಯಾನಿಕ್ಸ್ ಹೊಸ ಪ್ರಾಡಕ್ಟ್ ಲಾಂಚ್ ಇದೆ. ನೀನು ಅದೇ ವಿಚಾರವಾಗಿ ಸ್ಟ್ರೆಸ್ ಆಗಿರ್ತೀಯ ಅಂತ ನಿನ್ಗೋಸ್ಕರ ಕಾಫಿ ತೊಗೊಂಬಂದೆ, ತಗೋ. ಥ್ಯಾಂಕ್ಸ್. ನಾನು ಒಂದು ಸಲ ಲಾಂಚ್ ಡೇಟ್ನ ಫಿಕ್ಸ್ ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲಮ್ಮ. ಇದು ಕೂಡ ಮಿಸ್ ಆಗಲ್ಲ. ಹಾಗೇನೆ ನನಗೂ ಈಗ ಯಾವ ಟೆನ್ಷನು ಇಲ್ಲ, ಯಾಕಂದ್ರೆ ಎಲ್ಲ ಪ್ರಿಪರೇಷನ್ ನೆನ್ನೆನೇ ಆಗೋಗಿದೆ. ಇವತ್ತಿಂದ ನಮ್ಮೆಲ್ಲ ಪ್ರಾಡಕ್ಟ್ ಸ್ಟೋರ್ಸ್ಗಳಲ್ಲಿ ಅವೈಲೇಬಲ್ ಇದೆ. ಅದು ಅಲ್ಲದೆ ನಾಳೆಯಿಂದ ಸಾಕಷ್ಟು ಸ್ಕೂಲು ಕಾಲೇಜ್ಗಳಲ್ಲಿ ಫ್ರೀಯಾಗಿ ಆರ್ಗ್ಯಾನಿಕ್ ಪ್ಯಾಕ್ಸ್ ವೆಂಡಿಂಗ್ ಮಿಷನ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತೀವಿ. ನೀನ್ ಎಷ್ಟೇ ಆದ್ರೂ ನನ್ನ ಮಗ ಅಲ್ವಾ ವೇದಾಂತ್? ಎಲ್ಲದನ್ನು ಸಿಸ್ಟಮ್ಯಾಟಿಕ್ ಆಗೇ ಮಾಡ್ತೀಯ. ಎಲ್ಲ ಕೆಲಸ ಮುಗ್ದಿರೋದ್ರಿಂದ ಆರಾಮಾಗಿ ಆಫೀಸ್ಗೆ ಹೋದ್ರಾಯ್ತು ಅಂತನಾ? ಇಲ್ಲಮ್ಮ, ಇವತ್ತು ಆಫೀಸ್ ಇಲ್ಲ. ಏನು ಆಫೀಸ್ ಇಲ್ವಾ? ಮತ್ ಅವಾಗ್ಲೇ ಕೇಳಿದಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತಂದೆ. ಯಾಕಿಲ್ಲ ಆಫೀಸು? ಸಾರಿ ಮಾ, ಇವತ್ತು ವಿಜಯದಶಮಿ ಅಲ್ವಾ, ಅದಕ್ಕೆ ಎಲ್ಲ ಎಂಪ್ಲಾಯೀಸ್ಗಳಿಗೆ ಲೀವ್ ಸ್ಯಾಂಕ್ಷನ್ ಮಾಡಿದ್ದೀನಿ. ಅಲ್ಲ ವೇದಾಂತ್, ನೀನ್ ಯಾವಾಗ್ಲಿಂದ ವಿಜಯದಶಮಿ ಹಬ್ಬಕ್ಕೆಲ್ಲ ರಜಾ ಕೊಡಕ್ ಶುರು ಮಾಡಿದೆ? ಎಲ್ಲರೂ ಪ್ರಾಜೆಕ್ಟ್ಗಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಏಜೆನ್ಸಿ ನಮ್ಮ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡಿದ್ದಾರೆ. ಅದಾಗ್ತಿದ್ದ ಹಾಗೇನೆ ಹಬ್ಬ ಬಂದಿದೆ. ಸೊ ಎಲ್ಲರೂ ಹಬ್ಬನ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡಲಿ ಅಂತ ಅನ್ನಿಸ್ತು. ಅದು ಅಲ್ಲದೆ ಈ ಬ್ರೇಕ್ನ ಅವರೆಲ್ಲ ಡಿಸರ್ವ್ ಮಾಡ್ತಾರೆ ಅನ್ನಿಸ್ತು. ಅದು ಅಲ್ಲದೆ ತಮ್ಮೂಲಿ ಮನೇಲಿ ಪೂಜೆ ಇದೆಯಲ್ಲಮ್ಮ, ಅದಕ್ಕೆ ನೆನ್ನೆನೇ ಹಾಲಿಡೇ ಅನೌನ್ಸ್ ಮಾಡಿದೆ. ಅಮ್ಮ, ಅವ್ರ ಮನೆಗೆ ಹೋಗ್ತಿದ್ದೀನಿ. ಇದ್ರಲ್ಲಿ ಯಾವ ಕುರ್ತಾ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ? ಅದು ವೇದಾಂತ್, ನೀನು ಯಾವ ಕುರ್ತಾ ಹಾಕೊಂಡ್ರು ಹ್ಯಾಂಡ್ಸಮ್ ಆಗೇ ಕಾಣ್ತೀಯ. ನಿಜ ಹೇಳಬೇಕು ಅಂತಂದರೆ ಆ ಕುರ್ತಾ ಹಾಕಿದ್ಮೇಲೆ ಆ ಬಟ್ಟೆಗೆ ಒಂದು ಮೆರಗು ಬರುತ್ತೆ. ಅಮ್ಮ, ನೀವು ಒಂದೊಂದ್ಸಲ ತುಂಬ ಅತಿಯಾಗಿ ತಮಾಷೆ ಮಾಡ್ತೀರಾ. ಬಟ್ ಎನಿವೇಸ್, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಮದರ್ ಇಂಡಿಯಾ, ನೀವು ಯಾಕೆ ಮಾಡ್ತೀರಾ ಅದನ್ನೆಲ್ಲ? ಕೆಲಸದವ್ರು ನೋಡ್ಕೋತಾರೆ ಬಿಡಿ. ನೀನು ಚಿಕ್ಕವನಿದ್ದಾಗ ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದಿದ್ದು ವಿಕ್ಕಿ. ನೀನು ನನ್ನ ಮಗ, ಇದನ್ನೆಲ್ಲ ಮಾಡೋದ್ರಿಂದ ನಂಗೆ ಏನೂ ಬೇಜಾರಿಲ್ಲ. ಆರ್ತಿಗೇನಾದರೂ ಕಾಲ್ ಮಾಡಿದ್ಯಾ ವಿಕ್ಕಿ? ಇಲ್ಲಮ್ಮ, ಅಂತ ಹೇಳ್ಕೊಳ್ಳೋಂಥ ವಿಷಯ ನಮ್ಮಿಬ್ಬರ ಮಧ್ಯೆ ಯಾವುದು ಮಾತುಕತೆ ಆಗಿಲ್ಲ. ದುಡ್ಡು ಏನಾಯಿತು ಅಂತ ಅವ್ರು ಹೇಳೋಕೆ ರೆಡಿ ಇಲ್ಲ. ನನ್ನ ಕಂಡೀಷನ್ನು ಅದೇ ಅಲ್ವಾ? ಒಂದರ್ಥದಲ್ಲಿ ನೀನು ಮಾಡ್ತಾ ಇರೋದು ಸರಿಯಾಗೇ ಇದೆ ವಿಕ್ಕಿ. ಸಂಬಂಧದಲ್ಲಿ ಯಾವತ್ತೂ ಯಾವುದೇ ರೀತಿ ಅನುಮಾನ ಹುಟ್ಕೋಬಾರ್ದು. ಅದು ಒಂದ್ಸಲ ಬಂದರೆ ಎಲ್ಲನೂ ಹಾಳು ಮಾಡಿಬಿಡುತ್ತೆ. ಅತಿ ಯಾಕೆ ಹೀಗೆ ಮಾಡಿದ್ಲು ಅಂತ ಮಾತ್ರ ನನಗೆ ಅರ್ಥನೇ ಆಗಲಿಲ್ಲ. ಮೋಸ್ಟ್ಲಿ ಅವ್ರ ಅಪ್ಪ ಮಾಡ್ಕೊಂಡಿರೋ ಸಾಲ ತೀರ್ಸಕ್ಕೆ ಕೊಟ್ಟಿರ್ಬೋದೇನೋ ಪಾಪ. ಇಲ್ಲ ಮದರ್ ಇಂಡಿಯಾ, ಮಾವ ಅಷ್ಟೊಂದೆಲ್ಲ ಸಾಲ ಮಾಡಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ಆರ್ತಿ ಇಲ್ಲೇ ಇರಬೇಕಾಗಿತ್ತು ನಿಜ, ಆದರೆ ಅವಳು ಇಲ್ಲೇ ಇದ್ದಿದ್ದಿದ್ರೆ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಗ್ಯಾಪ್ ಕ್ರಿಯೇಟ್ ಆಗಿರ್ತಿತ್ತು. ಇಷ್ಟೊಂದು ಮನಸ್ತಾಪ ಇರಬೇಕಾದ್ರೆ ಅವಳಿನಿಂದ ದೂರ ಇರೋದೇ ಒಳ್ಳೇದಲ್ವಾ ವಿಕ್ಕಿ? ನೀನು ಆ ಕಡೆ ಕನೆಕ್ಷನ್ನ ಕಮ್ಮಿ ಇಟ್ಕೊಳ್ಳೋದೇ ಸರಿ ಅಂತ ನನಗನ್ಸುತ್ತೆ. ಎಲ್ಲ ತಿಳಿಯಾಗೇ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಿನಗೂ ಹಾಗೆ ಅನ್ಸಿರ್ಬೇಕಲ್ವಾ ವಿಕ್ಕಿ? ಹಾಂ, ಹೌದು. ಅದಕ್ಕೆ ನೀನಿವತ್ತು ಅಲ್ಲಿಗೆ ಹೋಗಲ್ಲ ಅನ್ಸುತ್ತೆ ಅಲ್ವಾ? ಆರ್ತಿಯವ್ರಿಗೋಸ್ಕರ ಹೋಗದೆ ಇದ್ರು ಅತ್ತೆ ಮಾವನಿಗೋಸ್ಕರ ಹೋಗ್ಲೇಬೇಕಮ್ಮ.
ಯಾಕೆ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಕೊಡ್ತೀರಾ? ನೀವೇನು ದೊಡ್ಡ ಹೀರೋ ಅಲ್ಲ. ಮನ್ಸಿನ ತುಂಬ ಪಾಪ ಸುಳ್ಳು ತುಂಬಿಕೊಂಡಿರೋರಿಗೆ ಈ ಭಯ ಸಹಜನೇ ಬಿಡು. ವೇದಾಂತ್ ಹತ್ರ ಆಗಲಿ ವಿಕ್ಕಿ ಹತ್ರ ಆಗಲಿ ಆ ಮನೆ ಬಗ್ಗೆ ಯಾವುದೇ ವಿಷಯ ಹಿಂಡಕ್ಕೆ ಪ್ರಯತ್ನ ಮಾಡಿದ್ರು ಅದು ನಿನ್ನಿಂದ ಸಾಧ್ಯ ಆಗಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ನಿಜವಾದ ಪ್ರೀತಿ ಸಿಗುತ್ತೆ, ಇಲ್ಲಿ ಸಿಗದೆ ಇರೋ ಪ್ರೀತಿ. ನಿಮಗೂ ಅಲ್ಲೇ ಪ್ರೀತಿ ಸಿಗುತ್ತೆ ಏನೋ ಅಲ್ವಾ? ನನಗೆ ಮಾತ್ರ ಅಲ್ಲ, ಪ್ರೀತಿ ಪಡ್ಕೊಳ್ಳೋ ಮನ್ಸಿರೋರಿಗೆ ಎಲ್ಲನೂ ಸಿಗುತ್ತೆ. ಎಲ್ಲರೂ ತಮ್ಮವರು ಅನ್ನೋ ಪ್ರೀತಿಸೋ ಗುಣ ಎಲ್ಲರಿಗೂ ಇರಲ್ಲ. ಒಂದು ಕೆಲಸ ಮಾಡು, ನೀನು ಅಲ್ಲಿಗೆ ಹೋಗ್ಬಾ. ನಿನಗೂ ನಿಜವಾದ ಪ್ರೀತಿ ಅರ್ಥ ಆದರೂ ಆಗ್ಬೋದು. ಎಲ್ಲದಕ್ಕೂ ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಸುಹಾಸಿನಿ. ನಾವು ಹೇಗೋ ಜಗತ್ತು ಹಾಗೆ. ನೀನೇನು ಕೊಡ್ತೀಯಾ ಅದೇ ನಿಂಗೆ ವಾಪಸ್ ಬರುತ್ತೆ. ತಮಾಷೆನೂ ನಿನಗೆ ಕೋಪ ತರೋದಾದರೆ ಪ್ರೀತಿ ನಿಂಗೆ ಎಲ್ಲಿಂದ ಅರ್ಥ ಆಗ್ಬೇಕು ಹೇಳು? ನನಗೆ ಸುಳ್ಳೆ ಪುಳ್ಳೆಗೋಸ್ಕರ ವ್ರತ ಇಟ್ಟು ಒಳ್ಳೆ ಹುಡುಗಿ ಆಗಿದ್ದೀನಿ. ಆದರೆ ಇವನು ಮಾತ್ರ ನನ್ನ ಬೆಳಗ್ಗೆಯಿಂದ ನೆನೆಸ್ಕೊಂಡಿಲ್ಲ ಅನಿಸುತ್ತೆ. ಉಪವಾಸ ಬೇರೆ ಇದ್ದೀನಿ, ಹೊಟ್ಟೆಲಿ ಕುದ್ರೆ ಹೊಡೆದಂಗೆ ಆಗ್ತಿದೆ. ಬೇಗ ಬಂದು ಊಟ ತಿನ್ನಿಸು ಅಂತ ಕಾಲ್ ಮಾಡಿದ್ರೆ ಪಿಕ್ ಮಾಡೋರು, ಮೆಸೇಜ್ ಮಾಡಿದ್ರೆ ನೋಡಿನೂ ರಿಪ್ಲೈ ಮಾಡಲ್ಲ. ನಾವು ಹೆಣ್ಮಕ್ಳು ತೀರಾ ಇನ್ನೆಷ್ಟು ಒಳ್ಳೆ ಬುದ್ಧಿ ತೋರಿಸೋದು ಅಂತೀನಿ. ನಮ್ಮ ಎಫರ್ಟಿಗೆ ಸಣ್ಣ ಮರ್ಯಾದೆ ಬೇಡವಾ? ನೀಟು ಲವ್ ಯು ಅಂದಿದ್ದೆ ಸದ್ರ ಆಗೋಗಿದೆ ಅನಿಸುತ್ತೆ. ಜೂನ್ ಪ್ರಪೋಸ್ ಮಾಡಿ ಸರಿಯಾಗಿ ಕಾಯಿಸಿದ್ರೆ ಗೊತ್ತಾಗಿರೋದು. ಆಗ ಕೂತ್ಕೊ ಅಂದರೆ ಕೂರ್ತಿದ್ದ, ನಿಂತ್ಕೊ ಅಂದರೆ ನಿಲ್ತಿದ್ದ. ತೆಕ್ಕಿನ ಮರಿ ಥರ ಬಾಲ ಅಲಡ್ಸ್ಕೊಂಡು ಸುತ್ತಾನೆ ಸುತ್ತುತ್ತಿದ್ದ. ಛೇ, ಮಿಸ್ ಮಾಡಿಬಿಟ್ಟೆ ವೇದಾಂತ್ ವಿಚಿತ್ರ. ಅಮೂಲ್ಯ, ಇವನೇನೋ ಈಗಲೂ ಪಿಕ್ ಮಾಡಲಿಲ್ವಾ? ಲೋ ಸುಳ್ಳೆ ಪುಳ್ಳೆ, ನಿನಗೆ ಲವ್ ಮಾಡೋಕ್ಕೆ ಬರಲ್ಲ ಅಂದರೆ ಇವತ್ತಿನ ಕಾಲಕ್ಕೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಏನೆಲ್ಲ ಟೆಕ್ನಾಲಜಿ ಇದೆ ಗೊತ್ತಾ? ಯೂಟ್ಯೂಬ್ ನೋಡಿನಾದರೂ ಒಳ್ಳೆ ಬಾಯ್ ಫ್ರೆಂಡ್ ಆಗೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಬಾರ್ದಾ? ತಮ್ಮ ಹುಡುಗಿರ ನಂಬರ್ಗೆ ಸ್ಪೆಷಲ್ ರಿಂಗ್ ಟೋನ್ ಇಟ್ಕೊಳ್ಳೋ ಎಷ್ಟೋ ಹುಡುಗರಿದ್ದಾರೆ. ನೀನು ಇದೆಯಾ? ಬಾ ಇವತ್ತು ಮನೆಗೆ ವಿಚಾರಿಸ್ಕೋತೀನಿ. ಅಪ್ಪ ಪುಣ್ಯಾತ್ಮ, ಬೇಗ ಬಂದ್ಬಿಡು ಮಾರಾಯ. ಬೇಜಾನ್ ಹಸುವಾಗ್ತಾ ಇದೆ. ಹೊಟ್ಟೆ ಖಾಲಿ ಆದರೆ ನಮ್ಮ ತಲೆ ನೆಟ್ಟಿಗಿರಲ್ಲ ಅಂತ ನಿನಗೆ ಗೊತ್ತು ತಾನೆ. ರೌಡಿಸಮ್ ಬೇಕಾದರೂ ಬಿಟ್ಬಿಡ್ತೀನಿ, ಆದರೆ ಹೊಟ್ಟೆಗೆ ಹಿಟ್ಟು ಹಾಕೊಳ್ಳೋದು ಮಾತ್ರ ಮಿಸ್ ಮಾಡಲ್ಲ. ನಮ್ಮ ಪಾಲಿಸಿನೇ ಬದಲಾಯಿಸ್ಕೊಂಡು ಅತ್ತೆಗೋಸ್ಕರ ಉಪವಾಸ ಮಾಡ್ತಿದ್ದೀನಿ. ಕರುಣೆ ತೋರಿಸು ತಂದೆ. ಇನ್ನು ನೀನು ಬರೋಷ್ಟರಲ್ಲಿ ಸಂಜೆನೇ ಆಗುತ್ತೋ ಏನೋ. ನನ್ನ ಬಜಾರಿ ಕಾಯೋದ್ರಲ್ಲೇ ಇರೋದು ಒಳ್ಳೆ ಮಜಾ. ನೀನ್ ಕರೆದ ಮೇಲೂ ನಾನು ಬಂದಿಲ್ಲ ಅಂತ ಯಾವತ್ತೂ ಆಗಿಲ್ಲ. ನೀನ್ ಹೇಳಿದ ತಕ್ಷಣ ನಾನು ಬರ್ತೀನಿ ನೀವು ಅಂತ ಹೇಳ್ಬಿಟ್ಟಿದ್ರೆ ಇದೆಲ್ಲ ಇರ್ತಿತ್ತ? ನೀನ ಸತಾಯಿಸೋದ್ರಲ್ಲಿ ಏನೋ ಒಂಥರ ಥ್ರಿಲ್ಲಿದೆ. ನೀನು ಕೋಪ ಮಾಡ್ಕೊಂಡು ಮೂತಿನ ಇಷ್ಟುದ್ದ ಮಾಡ್ಕೋತಿಲ್ಲ, ಆಗ ನನಗೆ ಕ್ಯೂಟ್ ಆಗಿರೋ ಮುದ್ದು ಮಗು ನೋಡಿದಾಗ ಆಗುತ್ತೆ. ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ.
ಹಬ್ಬದ ದಿನ ಯಾರು ಬಾಗ್ಲಾಕಿರೋದು? ಅಮ್ಮ ನಾನು ನೋಡ್ತೀನಿ. ನಾನು ನೋಡ್ತೀನಿ. ಬನ್ನಿಮ್ಮ, ಬಾಮ್ಮ. ನೀನು ನಮಸ್ಕಾರ ಮಾಡಬಾರ್ದು. ಇನ್ಮೇಲೆ ಈ ಬಗ್ಗೋದು, ಭಾರ ಎತ್ತು ಕೆಲಸ ಮಾಡೋದು ಇವೆಲ್ಲ ಯಾವುದೂ ಮಾಡಬಾರ್ದು. ಹೆಣ್ಮಕ್ಳ ಸ್ಥಾನ ಹೃದಯದಲ್ಲಿರುತ್ತೆ. ಗೊತ್ತಾಯ್ತಾ? ಬನ್ನಿಮ್ಮ, ಬಾ ಪುಟ್ಟ, ಬಾ. ಓ ರಾಧ್ಯ ಅಮ್ಮ, ನಮಸ್ಕಾರ. ನಮಸ್ಕಾರಪ್ಪ. ಎಲ್ಲ ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಪರಿ 100 ಕಾಲ ಸುಖವಾಗಿ ಬಾಳಿ. ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮ. ಅಜ್ಜಿ, ಮುತ್ತೈದೆ ಸಾವಿತ್ರಿಯಾಗಿರಮ್ಮ. ಅದಕ್ಕೆ ಇದೇನು ಇದು ಹಾಯ್ ಅನ್ಕೊಂಡು? ದೊಡ್ಡವ್ರಿಗೆ ಗೌರವ ಕೊಡಬೇಕು. ಕಾಲು ಮುಟ್ಟಿ ನಮಸ್ಕಾರ ಮಾಡು. ಹಿರಿಯರು ಮನೆಗೆ ಬಂದಿದ್ದಾರೆ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಒಳ್ಳೆ ವಿದ್ಯಾವಂತಲ್ಲ. ಹೇಗಿದೆಯಾ ಅಂಜು? ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗೋದು? ನಾನು ತುಂಬಾ ಚೆನ್ನಾಗಿದ್ದೀನಿ. ಅದಕ್ಕೆ ಇನ್ನ ಎಕ್ಸಾಕ್ಟ್ ಡೇಟ್ ಫಿಕ್ಸ್ ಆಗಿಲ್ಲ, ಶುರು ಆಗ್ಬೋದೇನೋ. ನಿಮಗೆ ಟೀ ಕಾಫಿ ಏನು ಕೊಡ್ಲಿ? ಆರಾಮಾಗಿ ಕಾರಲ್ಲಿ ಬಂದ್ವಲ್ಲ, ಸದ್ಯಕ್ಕೆ ಏನು ಬೇಡ ಪರಿಮಳ. ಅದ್ಗೆ ನೀವು ಅಣ್ಣ ಬರೋ ತನಕ ನನ್ನ ಜೊತೆ ಬನ್ನಿ. ಅಣ್ಣ ನನ್ನ ಆರ್ತಿಲ್ ತೆಗ್ದಿದ್ದ ಫೋಟೋಸ್ ಎಲ್ಲ ತೋರಿಸ್ತೀನಿ. ಅಂಜು, ಅಣ್ಣ ತೆಗ್ದಿರೋದು ಅದಕ್ಕೆ ನೋಡಿರಲ್ವೇನೆ? ಪರವಾಗಿಲ್ಲ ಆರ್ತಿ, ನಡಿ. ಪರಿಮಳ, ಉಪವಾಸ ಮಾಡಿ ನಿಮ್ಗೆಲ್ಲ ಸುಸ್ತಾಗಿರ್ಬೇಕು. ಇವರೆಲ್ಲ ಆರಾಮಾಗೇ ಇದ್ದಾರೆ. ಸಂಕಷ್ಟಿ ಅದು ಇದು ಅಂತ ಇವರು ಅವಾಗವಾಗ ಉಪವಾಸ ಇರ್ತಾರೆ. ಆದರೆ ಆದ್ಯ ಉಪವಾಸ ಮಾಡೋದಕ್ಕಾಗೋದಿಲ್ಲ ಅಂತ ನಮ್ಮ ಅಮ್ಮನೂ ಉಪವಾಸ ಇದ್ದಾಳೆ. ಅವಳದೇ ಸ್ವಲ್ಪ ಕಷ್ಟ. ಅಮೂಲ್ಯ ಉಪವಾಸ ಇದ್ದಾಳೆ ಅಂದರೆ ವೇದಾಂತ್ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಅವರಿಬ್ಬರು ಒಂದಾಗೋ ಹಾಗೆ ಮಾಡು ದೇವ್ರೆ. ಅದ್ರ ಪ್ರಾಕ್ಟೀಸ್ ಆಗಿ ತುಂಬಾ ಅಭ್ಯಾಸ ಆಗ್ಬಿಟ್ರೆ ಅದು ಚಟ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮದುವೆ ಆದ್ಮೇಲೆ ಈ ತರ ಸರ್ಕಸ್ ಮಾಡ್ಬೇಕಾಗುತ್ತೆ ಅಂತ ಯಾವನಿಗೆ ಗೊತ್ತಿತ್ತು? ಈ ಪರಿಸ್ಥಿತಿಲಿ ನಾನು ಮೈನ್ ಡೋರಿಂದ ಬರಕ್ ಆಗಲ್ಲ. ಬಂದ್ರೆ ಅದು ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಎನಿವೆ, ಐ ಶುಡ್ ಮೀಟ್ ಆರ್ತಿ. ಶಿ ಮಸ್ಟ್ ಬಿ ಹಂಗ್ರಿ. ಊಟ ಮಾಡಿಸಿ ಹೊರಡ್ಬೇಕು. ಯಾವಾಗ್ಲೂ ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ಯ ನನ್ನ ಮೇಲೆ ಕಣ್ಣಿಟ್ಟಿದ್ದಾಳೆ. ಅಮೂಲ್ಯ ಉಪವಾಸ ಇರೋದು ಅವಳಿಗೆ ಆಲ್ರೆಡಿ ಗೊತ್ತಾಗಿದ್ದಿದ್ರೆ ಖಂಡಿತ ನಾನು ಮೈನ್ ಡೋರಿಂದ ಬಂದು ಅವಳಿಗೆ ಊಟ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ವೇದಾಂತ್ ವಸಿಷ್ಠ ತೀರಾ ಬಾಲ್ಕನಿ ಹೊರ ಲೆವೆಲಿಗೆ ಬಂದ್ಬಿಟ್ಟಿಯಲ್ಲ. ನಮ್ಮಲ್ಲಿ ಇನ್ನೂ ಅದು ಏನೇನು ಮಾಡಬೇಕು. ಪುಣ್ಯ ಯಾರೂ ನೋಡಲಿಲ್ಲ. ಮೀನಾ, ಗಜ, ನೀನು ಬಾಲ್ಕನಿಯಿಂದ ಬಂದ್ಯಾ? ನೀನು ಅಂದ್ರೆ ಏನು? ಆಲ್ರೆಡಿ ನೀನು ಹೀಗೆ ಬಂದ್ಯಾ? ನಾನೇ ಶೇಪ್ ಔಟ್ ಮಾಡ್ಕೊಂಡು. ನೀವು ರಜ, ಮದುವೆಯಾಗಿ ಅಧಿಕೃತವಾಗಿ ನೀನು ಅಳಿಯಾದ್ಮೇಲೆ ಬಾಲ್ಕನಿಯಿಂದ ಎಗರ್ಕೊಂಬರೋ ಅವಶ್ಯಕತೆ ಅವ್ರು ಏನಿತ್ತು? ಮೊದಲು ಬರೋದ್ರಲ್ಲಿ ಅರ್ಥ ಇದೆ. ನಿಂದೇನ್ ಕತೆ ಇದೆ ಅಂತ ನಾನು ವಿಚಾರಿಸ್ಬೇಕು. ಇದು ನನ್ನ ಹೆಂಡತಿ ಮನೆ. ಈ ಮನೆಗೆ ಮೊದಲು ಅಳಿಯಾಗಿದೆ ನಾನು. ಅಂಡ್ ಬಾಲ್ಕನಿಲಿ ಫಸ್ಟು ಮುಂಚೆ ಯಾರಿದ್ದು ನಾನೇ. ಈಗ ಪ್ರಶ್ನೆ ಕೇಳಬೇಕಾಗಿರೋ ಜಾಗದಲ್ಲಿರೋದು ನಾನೇ. ಮತ್ತೆ ನೀನು ಯಾಕೆ ನನಗೆ ಕ್ವಶನ್ ಮಾಡ್ತಿದ್ಯಾ? ನಾನು ನನ್ನ ಹುಡುಗಿ ಮನೆ ಅಂತ ಹೇಳ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಹೇಳ್ಕೊಳೋದಿಕ್ಕಾಗಲ್ಲ. ಹೇಳ್ಕೊಳೋದೇ ಆದರೆ ಹೀಗೆ ಬರಬೇಕಾಗಿಲ್ಲ. ಅಗ್ರಜ, ನಿನ್ನೆ ಕೇಳ್ತಿರೋದು. ಆಕ್ಚುಲಿ ನಾನು ಮೇನ್ ಡೋರಲ್ಲಿ ಬರ್ತಿದ್ದೆ. ಆದರೆ ಬಾಲ್ಕನಿಯಿಂದ ಯಾರೋ ಹತ್ತಿದ್ ಕಾಣಿಸ್ತು. ಅದಕ್ಕೆ ಕಳ್ಳ ಅನ್ಕೊಂಡು ಹಿಡಿಯೋದಿಕ್ ಬಂದೆ. ನೋಡಿದ್ರೆ ನೀನು
ಅಗ್ರಜ ಸೀರಿಯಸ್ಲಿ? ಅಫ್ಕೋರ್ಸ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ಗೆ ಬಂದು ಜಾಸ್ತಿ ಹೊತ್ತೇನಾಗಿಲ್ಲ ತಾನೆ? ನಾನು ಇವನ್ನ ಕ್ರಾಸ್ ಕ್ವಶನ್ ಮಾಡಕ್ಕೆ ಹೋದ್ರೆ ನನ್ನ ಆರ್ತಿ ಮಧ್ಯ ಇರೋ ಮ್ಯಾಟ್ರು ಆಚೆ ಬಂದರೂ ಬರ್ಬೋದು. ಈಗ ನಾನು ನಿನ್ನೆ ಕೇಳ್ತಿರೋದು. ಹಾಂ ಜಸ್ಟ್ ಬಂದೆ. ಈಗ ನೀನು ನೋಡಿರ್ಬೋದು. ಒಂದು ಕೆಲಸ ಮಾಡೋಣ, ನೀನು ಇಲ್ಲಿಂದ ಬಂದೆ ಅಂತ ನಾನು ಯಾರಿಗೂ ಹೇಳಲ್ಲ, ನಾನು ಇಲ್ಲಿಂದ ಬಂದೆ ಅಂತ ನೀನು ಯಾರಿಗೂ ಹೇಳ್ಬೇಡ. ವೆರಿ ಗುಡ್ ಡೀಲ್. ನೀನು ನನ್ನ ನೋಡಿಲ್ಲ, ನಾನು ನಿನ್ನ ನೋಡಿಲ್ಲ. ಓಕೆ ಅಲ್ವಾ? ಎಕ್ಸಾಕ್ಟ್ಲಿ 100% ಓಕೆ. ಮೊದಲೇ ನನ್ನ ಬಾಯಿ ಸರಿಯಿಲ್ಲ. ಹಬ್ಬದ ದಿನ ಬಯಸ್ಕೊಳ್ಳೋ ಹಾಗಾಗಬಾರ್ದು ಅಂತ ವ್ರತ ಮಾಡ್ತಿದ್ದೀನಿ, ಉಪವಾಸ ಇದ್ದೀನಿ. ನೀನೇ ಬಂದು ತಿನ್ನಿಸ್ಬೇಕು ಅಂತ ಚಿಕ್ಕ ಮಗುಗೆ ಹೇಳ್ದಾಗ ಹೇಳಿದ್ದೀನಿ. ಆದರೆ ಇವ್ನಿಗೆ ಯಾಕೋ ನನ್ನ ಬಾಯಿಗೆ ಸಿಕ್ಕಿ ಒದ್ದಾಡೋದೇ ಇಷ್ಟ ಅನಿಸುತ್ತೆ. ಒಂದು ವೇಳೆ ಬರ್ತೇ ಇದ್ರೆ ಒದ್ದಾಡೋದಲ್ಲ, ಬಾಯಲ್ಲಿ ಇವನ್ನ ಅಗ್ದು ರುಬ್ಬಿ ನುಂಗಿ ನೀರು ಕೊಡ್ಬಿಡ್ತೀನಿ. ಓ ಒಳ್ಳೆ ಬಕಾಸುರನ್ ಥರ ಹೊಟ್ಟೆ ಎಸಿತಿದ್ಯಲ್ಲಪ್ಪ. ಶರ್ವಿ 100% ಅಗ್ರಜ. ಸ್ಲೀಪರ್. ಮೊದಲು ನಾನು ಹಸು ಅಂತ ಸಾಯ್ತಿದ್ದೀನಿ. ಯಾವಳು? ಓ ನಾವ್ ನೆನ್ಪಿದೀವ? ಈಗ ಬರ್ತಿದ್ಯಲ್ಲ. ಅಮೂಲ್ಯ ನಿಲ್ಸು ನಿಲ್ಸು. ಅಮೂಲ್ಯ ಬಂದಿದ್ದೀನಿ ತಾನೆ ಈಗ. ಅದಕ್ಕೆ ಬಾರಿಸ್ತಾ ಇರೋದು. ನನ್ಗೆ ಎಷ್ಟು ಹೊಟ್ಟೆ ಹಸುವಾಗಿತ್ತು ಗೊತ್ತಾ? ಅಟ್ಲೀಸ್ಟ್ ಬರ್ತಿದ್ದೀನಿ ಅಂತ ಫೋನ್ ಪಿಕ್ ಮಾಡಿ ಹೇಳಿದಕ್ಕೆ ನಿಂಗೆ. ಈಗ ಬಂದಿದ್ದೀನಿ ತಾನೆ. ಅದಕ್ಕೆ ಉಪವಾಸ ಇಲ್ಲ ಅಂದ್ರು ಅಣ್ಣ ಯಾವಾಗ ಬಂದಿದೆ ನನ್ಗೆ ಗೊತ್ತಾ? ನಾನು ಇಲ್ಲಿ ನರಳ್ತಾ ಇದ್ದೀನಿ ಅಂತ ಗೊತ್ತಿದ್ದು ನೀನ್ ಫ್ರೀ ಆದಾಗ ಬರ್ತೀಯಾ? ನನಗೆ ಕೋಪ ತಣ್ಣಗಾಗೋವರೆಗೂ ನಾನು ಹೊಡಿತಾನೆ ಇರ್ತೀನಿ. ಅಯ್ಯೋ ಶೂರ್ಪನಖಿ, ನಿನಗೋಸ್ಕರ ಏನೋ ತಗೊಂಡು ಬಂದಿದ್ದೀನಿ, ಅದನ್ನಾದ್ರೂ ನೋಡು. ಆಹಾ ಐಸ್ ಇಡೋ ಕೆಲಸ ನನ್ನ ಹತ್ರ ನಡೆಯಲ್ಲ. ನೀನೇನಾದ್ರೂ ತಂದಿರು. ಯಾವಳಿಗೆ ಬೇಕು? ನನಗೆ ಬೇಕಾಗಿಲ್ಲ, ನಾನು ನೋಡೋದಿಲ್ಲ. ಐಸ್ ಇಡೋದಕ್ಕೆ ತಂದಿರೋದಲ್ಲ, ಇದು ಪ್ರೀತಿಯಿಂದ ತಂದಿರೋದು, ನಿನಗೋಸ್ಕರ ತಂದಿರೋದು, ಮನಸ್ಸಾರಿ ತಂದಿರೋದು.